ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಸಡನ್ ಆಗಿ ಬೇರೆ ಟ್ರೀಟ್ಮೆಂಟ್ ಇಂದ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗ್ಬೋದಾ? ಖಂಡಿತವಾಗ್ಲೂ ಆಗ್ಬೋದು. ಜನರಲಿ ಏನಾಗುತ್ತಂದ್ರೆ ಮ್ಯಾಮ್, ಈಗ ಕ್ಲಾಸಿಕಲಿ ದೇರ್ ಆರ್ ಪೇಷಂಟ್ಸ್. ಈಗ ನಂದೇ ಲೈವ್ ಕೇಸ್ ಪ್ರಕಾರ ಹೇಳೋದಾದ್ರೆ, ಹಿ ಈಸ್ ಅ ಮ್ಯಾನ್ ವಿತ್ ಅರೌಂಡ್ 50+ ಅನ್ಕೊಳ್ಳಿ. ಲೈಫಲ್ಲಿ ಸರ್ಟನ್ ಸಫರಿಂಗ್ಸ್ ಇದೆ, ಈಸ್ ಇನ್ ಟು ಬಿಸ್ನೆಸ್. ಬಟ್ ದೆನ್ ಅವರದ್ದೇನು ಅಂತಂದರೆ ಫ್ಯಾಮಿಲಿಯಲ್ಲಿ ರನ್ ಆಗ್ತಾ ಇದೆ ಅಸ್ತಮಾ ಅನ್ನೋದು. ಸೊ ಫ್ರಮ್ ಚೈಲ್ಡ್ಹುಡ್ ಹಿ ಈಸ್ ಆನ್ ಇನ್ಹೇಲರ್. ಸೊ ಅವ್ರಿಗೀಗ ಹೀ ಈಸ್ ಲೈಕ್, ಅವರು ಇದು ಇನ್ಹೇಲರನ್ನು ನಾನು ಬಿಡಬೇಕು, ಇದು ಲಾಂಗ್ ಟರ್ಮ್ ನಾನು ತಗೊಳ್ಳೋ ಇಷ್ಟ ಇಲ್ಲ, ನಾನು ಹೆಲ್ದಿ ಆಗಬೇಕು ಅನ್ನೋವಂಥ ಒಂದು ಪ್ರಯತ್ನಕ್ಕೋಸ್ಕರ ಅವರು ಹೋಮಿಯೋಪತಿಕ್ ಸ್ವಿಚ್ ಆನ್ ಆಗಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಹಿ ಈಸ್ ಡೂಯಿಂಗ್ ಗುಡ್ ವಿದೌಟ್ ಏನೋ ಸಪೋರ್ಟ್ ಆಫ್ ಇನ್ಹೇಲರ್. ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ, ಇಂಟೆನ್ಸಿಟಿ ಆಫ್ ಸಿಮ್ಟಮ್ಸ್ ಕಮ್ಮಿ ಆಗಿದೆ, ಸಫರಿಂಗ್ ಕಮ್ಮಿ ಆಗಿದೆ, ದೇಹದ ಜನರಲ್ ಆರೋಗ್ಯ ಚೆನ್ನಾಗಾಗಿದೆ. ಸೊ ಎಮೋಷ್ನಲಿ ಕೂಡ ಆ ಥರ ಕಂಟಿನ್ಯೂಸ್ಲಿ ಸಫರಿಂಗ್ ಆದಾಗ ಮನುಷ್ಯನಲ್ಲಿ ಒಂದು ರೀತಿಯಾದ ಹಿಡನ್ ಹೆಲ್ತ್ ಎಂಗ್ಸೈಟಿ ಡೆವಲಪ್ ಆಗ್ತಿರುತ್ತೆ, ಭಯಗಳಾಗ್ತಾ ಇರುತ್ತೆ. ಸೊ ನಾವು ಹಿ ಈಸ್ ಏಬಲ್ ಟು ಡೀಲ್ ವಿತ್ ಇಟ್ ವೆರಿ ಕಾಮ್ಲಿ. ಸೊ ಹಾಗಾಗಿ ಆರಾಮಾಗಿ ಸ್ವಿಚ್ ಆನ್ ಆಗಬಹುದು. ಓಕೆ, ಅಸ್ತಮಾ ಅಂಡ್ ಅಲರ್ಜಿ ಇದೆ ಅಂತ ಹೇಳಿದ್ರೆ ಮನೆ ಮದ್ದುಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ನಾನು ಸರಿ ಹೋಗ್ಬಿಡ್ತೀನಿ ಅಂತ ಹೇಳಿ. ಸೊ ಅದು ಯಾವ ರೀತಿಯ ಒಂದು ಸಮಸ್ಯೆನ ಉಂಟು ಮಾಡುತ್ತೆ? ತುಂಬ ಕಾಂಪ್ಲಿಕೇಟ್ ಮಾಡುತ್ತೆ. ಸೊ ಬೇಸಿಕಲಿ ಅದು ಬರೀ ಅವ್ರ ಪೇಷಂಟ್ ಸಫರಿಂಗ್ ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಏನಿರುತ್ತೆ, ದೇಹದ ಒಳಗೆ ಏನಾಗಿ ನನಗೆ ಕಷ್ಟ ಆಗ್ತಿದೆ, ಅಸ್ತಮಾದಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಒಳಗೆ. ಈಗ ನಮ್ಮ ಲಂಗ್ಸಲ್ಲಿ ಏನಿರುತ್ತೆ, ಚಿಕ್ಕ ಚಿಕ್ಕ ಬಲೂನ್ ಥರ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ನಾವು ಯಾವಾಗ ಗಾಳಿ ಒಳಗೆ ತೊಗೊಳ್ತೀವಿ ಅದು ಹಿಗ್ಗುತ್ತೆ, ಯಾವಾಗ ನಾವು ಹೊರಗೆ ಬಿಡ್ತೀವಿ ಅದು ಕುಗ್ಗುತ್ತೆ. ಸೊ ಇದು ಎರಡೂ ಒಂದು ಆ್ಯಕ್ಷನ್ಸ್ ಅದರ ಜೊತೆಗೆ ಅದ್ರ ಮೇಲೆ ಚಿಕ್ಕ 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 ಸಿಲಿಯ ಅಂತ ಸ್ಟ್ರಕ್ಚರ್ಸ್ ಇರುತ್ತೆ. ಈಗ ಹೆಂಗೆ ಕಾರಿನ ವೈಪರ್ ಇರುತ್ತೆ ಆ ಥರ ನಿಮಗೆ ಪ್ರತಿದಿನ ಕಲೆಕ್ಟ್ ಆಗೋ ಸಿಂಪಲ್ ಅಮೌಂಟ್ ಆಫ್ ಮ್ಯೂಕಸ್ ಎಲ್ಲ ಮನುಷ್ಯನಲ್ಲೂ ಜನರಲಿ ಡೆವಲಪ್ ಆಗುತ್ತೆ. ಡೈಲಿ ಬೇಸ್ ಮೇಲೆ ಅದನ್ನು ನಾವು ಹೊರಗೆ ತೆಗಿತೀವಿ. ಬಟ್ ದೆನ್ ಅದರದ್ದು ಪ್ರಮಾಣ ಅತಿಯಾಗಿ ಇನ್ಫೆಕ್ಟಿವ್ ಆಗಿ ಅದು ಕೂತ್ಕೊಂಡಾಗ ಈ ಒಂದು ಬ್ರಾಂಕ್ಯೂಲ್ಸ್ಗೆ ಏನಾಗುತ್ತೆ, ಅಸ್ತಮಾ ಇದ್ದಾಗ ಒಂದು ರೀತಿಯಾದ ಅಲರ್ಜಿ ಆಗಿ ಊತ ಬಂದಿರುತ್ತೆ, ಅವುಗಳ ಮೂವ್ಮೆಂಟಲ್ಲಿ ಡಿಸ್ಕಂಫರ್ಟ್ ಇರುತ್ತೆ. ಹಾಗಾಗಿ ಗಾಳಿ ಕರೆಕ್ಟಾಗಿ ಬರಲ್ಲ, ಸೋಂಕಾಗಾಗ ಅದೇನಾಗಲ್ಲ, ಸಂಪೂರ್ಣವಾಗಿ ಸಿಲಿಯರಿ ಆ್ಯಕ್ಷನ್ ಆಗದೆ ಸಂಪೂರ್ಣ ಮ್ಯೂಕಸ್ ಹೊರಗೆ ಬರದೆ ಅಲ್ಲೇ ಉಳ್ಕೊಂಡು ಅದೇ ಏನಾಗುತ್ತೆ ನಿಮಗೆ ಗೊರ ಗೊರ ಶಬ್ದ ಬರುತ್ತೆ ಹೇಳ್ತಾರೆ. ಸೊ ಆ ಥರದ ಒಂದು ಕೆಲಸ ನಡೀತಿರುತ್ತೆ. ಸೊ ನೀವು ಏನೋ ಮೇಲೆ ಒಂಚೂರು ಸರ್ಟನ್ ಸ್ಪೈಸಸ್ ಯೂಸ್ ಮಾಡೋದ್ರಿಂದ, ಕಷಾಯ ಯೂಸ್ ಮಾಡೋದ್ರಿಂದ ನಿಮಗೆ ಕಂಫರ್ಟ್ ಫೀಲ್ ಆಗುತ್ತೆ. ಬಟ್ ಆ ಒಳಗಡೆ ನಡೆದಿರುವಂತಹ ಒಂದು ಪೆಥಾಲಜಿ ಏನಿದೆ, ಅದು ಏನು ಲಂಗ್ಸ್ನ ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಏನಾಗಿದೆ, ಊತ ಏನು ಬಂದಿದೆ, ಸೋಂಕು ಏನಾಗಿದೆ, ಅದು ಎಲ್ಲದಕ್ಕೂ ಇತ್ತೀಚಿನ ದಿನದಲ್ಲಿ ಆ ಮದ್ದುಗಳೇನಾಗ್ತಿದೆ ಸಹಾಯ ಮಾಡ್ತಿಲ್ಲ. ಬಿಕಾಸ್ ಇತ್ತೀಚಿನ ದಿನದಲ್ಲಿ ಮನುಷ್ಯರ ಇಮ್ಯೂನ್ ಸಿಸ್ಟಮ್ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಿಲ್ಲ. ಬಿಕಾಸ್ ದ ಲೈಫ್ ಸ್ಟೈಲ್ ಹಾಗಾಗಿದೆ, ಪ್ಲಸ್ ಇಮ್ಯೂನ್ ಸಿಸ್ಟಮ್ಸು ಆಲ್ರೆಡಿ ಕಾಂಪ್ರಮೈಸ್ ಇದ್ದಾವೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ, ಮನೆ ಮದ್ದುಗಳು ಕಾಂಪ್ಲಿಕೇಟ್ ಮಾಡಲ್ಲ ಅಂದರೂ ಹೆಲ್ಪು ಮಾಡ್ತಿಲ್ಲ. ಹಾಗಾಗಿ ಔಷಧಿಗಳ ಜೊತೆಗೆ ಕೆಲವೊಂದನ್ನು ಡಾಕ್ಟ್ರನ್ನ ಅಡ್ವೈಸ್ ತೊಗೊಂಡು ನೀವು ಫಾಲೋ ಮಾಡೋದು ನಿಮ್ಮ ಸಮಾಧಾನ. ಬಿಸಿನೀರು ಕುಡಿದ್ರೆ ಕಂಫರ್ಟ್ ಆಗುತ್ತೆ, ಕಷಾಯಗಳು ಕುಡಿದ್ರೆ ಕಿರಿಕಿರಿ ಕಮ್ಮಿ ಆಗುತ್ತೆ. ಬಟ್ ಅದು ಕಂಪ್ಲೀಟ್ಲಿ ಕಂಡೀಷನ್ಸನ್ನು ಕ್ಲಿಯರ್ ಮಾಡಲ್ಲ ಅಥವಾ ಕ್ಯೂರ್ ಮಾಡಲ್ಲ. ಸೊ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ವಿತ್ ಡಾಕ್ಟರ್ಸ್ ಅಡ್ವೈಸ್ ಹೋಗೋದು ಎಲ್ಲ ಮುಂದೆ ಬರೋ ಕಾಂಪ್ಲಿಕೇಶನ್ ತಡೆಯೋಕ್ಕೆ ಸಹಾಯ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.